ಕೇವಲ 2,10,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 1,90,000 ರೂಪಾಯಿ ಮಾಡ್ಕೊಡ್ತೀನಿ. ಸುನಿಲ್ ಕ್ರೇಜಿ ಪ್ರೈಸ್ ಅಂದ್ರೆ 4,60,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,30,000 ರೂಪಾಯಿಗೆ ಗಾಡಿ ಎಸ್ನೋ ಡನ್ ಮಾಡ್ಕೊಡ್ತೀನಿ ಸುನಿಲ್. ಸೊ ಈ ಗಾಡಿಗೂ ಅಷ್ಟೇ 4,25,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಜಸ್ಟ್ 4 lakh ರೂಪಾಯಿಗೆ ಎಸ್ನೋ ಮಾಡ್ಕೊಡ್ತೀನಿ ಸುನಿಲ್. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,10,000 ರೂಪಾಯಿಗೆ ನಾನು ಎಸ್ನೋ ಮಾಡ್ಕೊಡ್ತೀನಿ ಸುನಿಲ್. ಕೇವಲ 4 ಲಕ್ಷ ರೂಪಾಯಿಗೆ ಗಾಡಿ 2013 ಮಾಡಲ್ ಸೆಕೆಂಡ್ ಓನರ್ VMT ಹೋಂಡಾ ಬ್ರಿಯೋ ಆಟೋಮೆಟಿಕ್ ಕೊಡ್ತೀನಿ ಸುನಿಲ್. ಟೋಟಲ್ ಅಟ್ ಪ್ರೆಸೆಂಟ್ ನನ್ನ ಹತ್ರ 10 ವೆಹಿಕಲ್ಸ್ ಪೋಲೋಯಲ್ಲೇ ಅವೈಲೇಬಲ್ ಇದೆ. 7,25,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ಯಾರಾದ್ರೂ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರೆ ಪ್ರೈಸ್ ವೈಸ್ 6,95,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸುನಿಲ್. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 3 lakh ರೂಪಾಯಿಗೆ ಎಸ್ ನೋ ಡನ್ ಮಾಡ್ಕೊಡ್ತೀನಿ ವಿತ್ 1 year ಇನ್ಶೂರೆನ್ಸ್ ಅಂಡ್ 5 years ಫ್ರೆಶ್ FC. ಎಂಟಿನೋವಾದಲ್ಲಿ ಬರೀ ಇವಾಗ 2 ಉಳ್ಕೊಂಡಿದೆ ಸುನಿಲ್. ಇನ್ನೂ ಸ್ಟಾಕ್ ಬರುವಂತದ್ದು ಇದೆ. ಗಾಡಿ ಬಗ್ಗೆ ಪ್ಲಸ್ ಪಾಯಿಂಟ್ ಏನಿದೆ ಅಂತ ಹೇಳಬೇಕು ಅಂತಂದ್ರೆ ನಿಮಗೆ 1 year ಫ್ರೆಶ್ ಇನ್ಶೂರೆನ್ಸ್ ಜೊತೆಗೆ 5 years ಫಿಟ್ನೆಸ್ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ ಸುನಿಲ್. ತುಂಬಾ ಚೆನ್ನಾಗಿದೆ. 6,50,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 6,20,000 ಗೆ ಮಾಡ್ಕೊಡ್ತೀನಿ ಸುನಿಲ್. 16,60,000 ಗೆ ಫೈನಲ್ ಆಗಿದೆ ನಿಮಗೆ ಒಂದು ಮಹೇಂದ್ರ ತಾರು ಡೀಸೆಲ್ 4x2 ಕ್ರೇಜಿ ಗಾಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಫಸ್ಟ್ ಟೈಪ್ ಆಟೋಮೋಟಿವ್ಸ್ಗೆ ಬಂದಿದ್ದೀನಿ. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ರೆ ಆರಾಮಾಗಿ ಬರ್ಬೋದು ಫಸ್ಟ್ ಟೈಪ್ ಆಟೋಮೋಟಿವ್ಸ್ಗೆ. ನಿಮಗೆ ಯಾಕಂದರೆ ತುಂಬಾ ವೆರೈಟೀಸ್ ಆಫ್ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೋಡ್ತಾ ಇರ್ಬೋದು ಪೋಲೋಗಳು ತುಂಬಾ ಅವೈಲೇಬಲ್ ಇದೆ ಇವತ್ತು. ಸೊ ಮಿನಿಮಮ್ ಒಂದು 5 ರಿಂದ 8 ಪೋಲೋಗಳು ಅವೈಲೇಬಲ್ ಇದೆ. ಸೊ ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು ಮಹೇಂದ್ರ ತಾರ್ ಕೂಡ ಅವೈಲೇಬಲ್ ಇದೆ. ಸೊ ಹಾಗೆ ನೆಕ್ಸ್ಟ್ ಬರ್ತಾ ನೋಡ್ತಾ ಇರೋದು ನಿಮಗೆ ಒಂದು ಇಕೋ ಸ್ಪೋರ್ಟ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಸೊ ಹಾಗೆ ಒಂದು ಬಲೆರೋ, ಹಾಗೆ ಇನೋವಾ ನೋಡ್ತಿರೋರಿಗೆ ಇನೋವಾ ಕೂಡ ಇದೆ. ಲೋ ಬಜೆಟಲ್ಲಿ ಏನಾದರೂ ಹೋಂಡಾ ಸಿಟಿ ಹುಡ್ಕೋರ್ಗು ನಿಮಗೆ ಬೆಸ್ಟ್ ಆಪ್ಷನ್ ಅಲ್ಲಿ ಒಂದು ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ. ಇದು ತುಂಬಾ ವೆರೈಟೀಸ್ ಆಫ್ ಹೋಂಡಾ ಗಾಡಿಗಳು ಅವೈಲೇಬಲ್ ಇರುತ್ತೆ ನಿಮಗೆ ಫಸ್ಟ್ ಟೈಪ್ ಆಟೋಮೋಟಿವ್ಸ್ ಅಲ್ಲಿ. ಸೊ ಒಳಗಡೆ ಹೋಗಿ ನಮ್ಮ ಏಜಾ ಸರ್ ಅವ್ರನ್ನ ಮೀಟ್ ಮಾಡಿ ಸೊ ಏನೇನು ವೆಹಿಕಲ್ಸ್ ಅವೈಲೇಬಲ್ ಇದೆ ಅಂತ ಕಂಪ್ಲೀಟ್ಲಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಸುನಿಲ್ ನಮಸ್ಕಾರ, ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ, ಥ್ಯಾಂಕ್ ಯು ಸರ್. ಸೊ ಸರ್ ಈ ಸತಿ ನೋಡಿದ್ರೆ ಎಷ್ಟೊಂದು ಪೋಲೋಗಳು ತರಿಸ್ಬಿಟ್ಟಿದ್ದೀರಾ. ಸೊ ಅದ್ರ ಜೊತೆಗೆ ತಾರ್ ಬೇರೆ ಬಂದಿದೆ ಫಸ್ಟ್ ಟೈಮ್. ಖಂಡಿತ ಹೌದು. ಸೊ ಏನ್ ಸರ್ ಇಷ್ಟೊಂದು ವೆರೈಟೀಸ್ ತರೋದಕ್ಕೆ? ಫಸ್ಟ್ ಟೈಮ್ ಥಾರ್ ಫಸ್ಟ್ ಟೈಮ್ ಅಲ್ಲ, ಥಾರ್ ಒಂದ್ 2-3 ಗಾಡಿಗಳು ಆಲ್ರೆಡಿ ಕೊಟ್ಬಿಟ್ಟಿದೀವಿ. ಸೊ ಡಿಸ್ಪ್ಲೇ ಅಲ್ಲಿ ವಿಡಿಯೋಗೋಸ್ಕರ ಫಸ್ಟ್ ಟೈಮ್ ಬಂದಿದೆ. ಸೊ ತುಂಬಾನೇ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ವಿಡಿಯೋ ಸಖತ್ ಗ್ಯಾಪ್ ಆಗ್ಬಿಟ್ಟಿತ್ತು, ತುಂಬಾ ದಿವಸ ಗ್ಯಾಪ್ ಆಗ್ಬಿಟ್ಟಿತ್ತು. ಸೊ ಸ್ವಲ್ಪ ಬಿಸಿ ಇದ್ವಿ, ಸೊ ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಸುನಿಲ್ ಫೋರ್ಸ್ ಮಾಡಿದ್ರು, ಸರ್ ಇಲ್ಲ ಸರ್ ಮಾಡಲೇಬೇಕು, ಸ್ಟಾಕ್ ಅವೈಲೇಬಲ್ ಇದೆ ಮಾಡೋಣ ಅಂತ ಹೇಳಿದ್ದಕ್ಕೆ ಮಾಡಿದ್ದೀವಿ. ಸೊ ಎಲ್ಲ ಸ್ಟಾಕ್ಸ್ ಅವೈಲೇಬಲ್ ಇದೆ. SUVs ಆಗಿರಲಿ, ಹ್ಯಾಶ್ ಬ್ಯಾಗ್ಸ್ ಆಗಿರಲಿ, ಸಿಡಾನ್ ಆಗಿರಲಿ, ಮ್ಯಾನ್ಯುಯಲ್ ಆಗಿರಲಿ, ನಿಮಗೆ ಆಟೋಮೆಟಿಕ್ ಆಗಿರಲಿ, ಪೆಟ್ರೋಲ್ ಡೀಸೆಲ್ ಎಲ್ಲ ವೆಹಿಕಲ್ಸ್ ಅವೈಲೇಬಲ್ ಇದೆ. ಲೋ ಬಡ್ಜೆಟ್ 2 ಲಕ್ಷದಿಂದ ಹಿಡಿದು 17 ಲಕ್ಷದವರೆಗೂ ಗಾಡಿಗಳು ಅವೈಲೇಬಲ್ ಇದೆ. ಸೊ ಈ ಸತಿ ನಮ್ಮ ವ್ಯೂವರ್ಸ್ಗೋಸ್ಕರ ಖಂಡಿತ ಎಲ್ಲ ರಿಕ್ವೈರ್ಮೆಂಟ್ ತಗೊಂಬಂದಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ ಸರ್, ಇಷ್ಟೊಂದು ಬಜೆಟ್ ಅಂತ ಹೇಳಿದ್ರಿ. ಸೊ ಇವಾಗ ಕೆಲವೊಬ್ರು ಲೋನಲ್ಲಿ ಅಂತ ಯೋಚನೆ ಮಾಡ್ತಾರೆ ಸರ್, ಲೋನ್ ಎಲ್ಲ ಹೆಂಗೆ ಸರ್? ಸುನಿಲ್ ಲೋನ್ ಖಂಡಿತವಾಗ್ಲೂ ಅವೈಲೇಬಲ್ ಇದೆ. 2012 ಮಾಡಲ್ ಅಂಡ್ ಅಬೋ ಯಾವುದೇ ವೆಹಿಕಲ್ ಇದ್ರೂ ಕೂಡ ನಾವು ಬೇರ್ ಮಿನಿಮಮ್ 50% ಲೋನ್ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ದೇರ್ ಆರ್ ಚಾನ್ಸಸ್ ನಾವು 90-95% ಕೂಡ ಲೋನ್ ಮಾಡ್ಕೊಟ್ಟಿದ್ದೀವಿ. ಡಿಪೆಂಡ್ಸ್ ಆನ್ ಕಸ್ಟಮರ್ ಪ್ರೊಫೈಲ್ ಅಂತ ನಾವು ಹೇಳ್ಬೋದು. ಸೊ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಓಕೆ, ಇದು ಥ್ರೂಔಟ್ ಬೆಂಗಳೂರು ಅಥವಾ ಥ್ರೂಔಟ್ ಕರ್ನಾಟಕನ ಸರ್? ಅದು ಥ್ರೂಔಟ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್. ಓಕೆ, 2012 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗುತ್ತೆ ಲೊಕೇಶನ್ ಸರ್? ಸುನಿಲ್ ಲೊಕೇಶನ್ ಎಕ್ಸಾಕ್ಟ್ ಆಗಂತಂದ್ರೆ BTM ಸೆಕೆಂಡ್ ಸ್ಟೇಜ್ NS ಪಾಳ್ಯ ಇದು. ಸೊ ಎಕ್ಸಾಕ್ಟ್ಲಿ ಬೆಸ್ಟ್ ಲ್ಯಾಂಡ್ ಮಾರ್ಕ್ ಅಂತ ಹೇಳಿದ್ರೆ BTM ಲೇಕ್ ಮೇನ್ ಗೇಟ್ ಆಪೋಸಿಟ್ ನಮ್ಮ ಶೋರೂಮ್ ಫಸ್ಟ್ ಟೈಪ್ ಆಟೋಮೋಟಿವ್ಸ್ ಅಂತ ಇದೆ. ಸೊ ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬಹುದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹಾಕಿರಿ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಲೊಕೇಶನ್ ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು, ತಲೆ ಕೆಡಿಸ್ಕೊಬೇಡಿ. ಸೊ ಇವಾಗ ತಡೆ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತ ಸುನಿಲ್, ಥ್ಯಾಂಕ್ ಯು ಸೋ ಮಚ್ ಅಂತ ನಿಮಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸುನಿಲ್ ಮತ್ತೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇಲ್ಲಿವರೆಗೂ ನಿಮ್ಗೆ ಒಂದು ಗುಡ್ ನ್ಯೂಸ್ ಕೊಡಕ್ಕೆ ಇಷ್ಟಪಡ್ತೀನಿ. ನಾವು 1 year ಕಂಪ್ಲೀಟ್ ಮಾಡಿದೀವಿ ಫಸ್ಟ್ ಟೈಪ್ ಆಟೋಮೋಟಿವ್ಸ್ ಅಲ್ಲಿ. ಇನ್ನೊಂದು ಕಂಗ್ರಾಟ್ಸ್ ಸರ್, 1 year ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಸುನಿಲ್. 1 year ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಸೊ ತುಂಬಾನೇ ಪ್ರೀತಿ ಮತ್ತೆ ಪ್ರೋತ್ಸಾಹ ನಮ್ಮ ವ್ಯೂವರ್ಸ್ ಕಡೆಯಿಂದ ಆಗಿರ್ಲಿ, ಸುನಿಲ್ ಕಡೆಯಿಂದ ಆಗಿರ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ತುಂಬಾನೇ ಬೆನಿಫಿಟ್ ಆಗಿದೆ, ತುಂಬಾನೇ ಸಪೋರ್ಟ್ ಖಂಡಿತ ಸಿಕ್ಕಿದೆ. ಸೊ ಈ ಸಪೋರ್ಟ್ನ ಇದನ್ನ ಹಿಂಗೆ ಕಂಟಿನ್ಯೂ ಮಾಡೋಣ, ಇನ್ನೂ ಜಾಸ್ತಿ ಮಾಡೋಣ. ಸೊ ಇಲ್ಲಿವರೆಗೂ ಯಾರ್ಯಾರು ಸುನಿಲ್ ಚಾನಲ್ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡ್ತಿದ್ದಾರೆ, ಯಾರ್ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಮ್ಮ ಫಸ್ಟ್ ಟೈಪ್ ಆಟೋಮೋಟಿವ್ಸ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸುನಿಲ್. ಸೊ ಯಾರು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟು ಬೇಗ ಬರ್ತೀವಿ ಅಷ್ಟು ಬೇಗ ಬನ್ನಿ, ಯಾಕಂದರೆ ಲೈಕ್ ಸ್ಟಾಕ್ ಅಪ್ ಅಂತೂ ಬೇಗ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಬರ್ತೀವಿ ಅಷ್ಟು ಬೇಗ ಬಂದರೆ ನಿಮ್ಗೆ ಒಳ್ಳೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಇವಾಗ ತಡ ಮಾಡೋದು ಬೇಡ. ಫಾರ್ ದಿ ಫಸ್ಟ್ ಟೈಮ್ ಒಂದು ಮಹೇಂದ್ರ ತಾರ್ ಇದೆ, ಗ್ರೇ ಕಲರ್, ನೋಡಕ್ ಸಕ್ಕತ್ತಾಗಿದೆ. ಏನ್ ಸರ್ ಡೀಟೇಲ್ಸ್ ಇದ್ರದ್ದು? ಸುನಿಲ್ 2023 ಮಾಡಲ್ ಲೇಟೆಸ್ಟ್ ಜಸ್ಟ್ 8 months ಓಲ್ಡ್ ವೆಹಿಕಲ್ ತಗೊಂಡ್ಬಂದಿದ್ದೀನಿ ಸುನಿಲ್. ಸೊ ಒಂದು ಥಾರ್ ಲವರ್ಸ್ ಗಂತೂ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಸೊ ಜಸ್ಟ್ 8 months ಓಲ್ಡ್, ಬರೀ 30,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ.
ಸೊ ತುಂಬಾನೇ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ, ಡೀಸೆಲ್ ಅಲ್ಲಿ 4x2 ಅಂತ ಬರುತ್ತೆ ಸುನಿಲ್. ಓಕೆ, 4x2 ಮಹೇಂದ್ರ ತಾರು ಡೀಸೆಲ್ 4x2 ಅಲ್ಲ ಸರ್ ಇದು? ಹೌದು ಸುನಿಲ್. ಓಕೆ, ಎಷ್ಟೇ ಓನರ್ ಆಗಿದೆ ಸರ್ ಇದು? ಸುನಿಲ್ ಸಿಂಗಲ್ ಓನರ್, 8 months old ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 8 months old ಸಿಂಗಲ್ ಓನರ್ ವೆಹಿಕಲ್ ಮಹೇಂದ್ರ ತಾರು. ಬಾಡಿ ಲೈನ್ ಅಂತೂ ಅಲ್ಟಿಮೇಟ್ ಆಗಿದೆ. ಯಾರಾದ್ರೂ ಒಂದು ಮಹೇಂದ್ರ ತಾರ್ ಹುಡ್ಕೋರ್ಗೆ ಕ್ರೇಜಿ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸುನಿಲ್ 16,90,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 16,60,000 rupees ಎಸ್ ಆರ್ ನೋ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 16,60,000 ಫೈನಲ್ ಆಗಿದೆ ನಿಮಗೆ ಒಂದು ಮಹೇಂದ್ರ ತಾರು ಡೀಸೆಲ್ 4x2 ಕ್ರೇಜಿ ಗಾಡಿ. ಓಕೆ, ನೆಕ್ಸ್ಟ್ ಸರ್ ಸುನಿಲ್ ಇಕೋ ಸ್ಪೋರ್ಟ್ಸ್ ಇದೆ. ಸೊ ಈ ಸತಿ ತುಂಬಾನೇ ವೆರೈಟೀಸ್ ತಗೊಂಡ್ಬಂದಿದ್ದೀನಿ. ಹ್ಯಾಶ್ ಬ್ಯಾಕ್ ಅಲ್ಲಿ ಇದೆ, ಪೆಟ್ರೋಲ್ ಅಲ್ಲಿ, ಡೀಸೆಲ್ ಅಲ್ಲಿ, ಲೋ ವೇರಿಯಂಟ್ ಅಲ್ಲಿ, ಹೈಯರ್ ವೇರಿಯಂಟ್ ಅಲ್ಲಿ ಎಲ್ಲಾದ್ರಲ್ಲೂ ತಗೊಂಡ್ಬಂದಿದ್ದೀನಿ. ಒಂದು ಇಕೋ ಸ್ಪೋರ್ಟ್ಸ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 2015 ಮಾಡಲ್ ಸಿಂಗಲ್ ಓನರ್, ಟೈಟಾನಿಯಂ ಅಲ್ಲಿ ಇದೆ, ಟಾಪ್ ಎಂಡ್ ವೇರಿಯಂಟ್ ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಸುನಿಲ್. ಒಂದು ಡೀಸೆಲ್ ಅಲ್ಲಿ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಅರೌಂಡ್ 60,000-65,000 ಕಿಲೋಮೀಟರ್ಸ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ವರ್ತ್ 60,000 rupees ನಿಮಗೆ ಕಾಂಪ್ಲಿಮೆಂಟರಿ ಸಿಗುತ್ತೆ. ಓಕೆ, ಬ್ಯಾಕ್ ಸೈಡ್ ನಿಮಗೆ ರೇಟ್ ಡಿಫಾಗರ್ ವೈಪರ್ ಎಲ್ಲ ಅವೈಲೇಬಲ್ ಇದೆ. ವೆಹಿಕಲ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಸೊ ಡೀಸೆಲ್ ವೇರಿಯಂಟ್ 2015. ಓಕೆ, ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಏನ್ ಸರ್ ಇದು? 6,50,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್. ಸಿಂಗಲ್ ಓನರ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಇಲ್ಲ. ಸೊ ಎಲ್ಲ ಎಷ್ಟೇ ಗಾಡಿಗಳು ಇವಾಗ ನೋಡಿದ್ರು ಮ್ಯಾಕ್ಸಿಮಮ್ ವೆಹಿಕಲ್ಸ್ ನಿಮಗೆ ಸಿಂಗಲ್ ಓನರ್ ನಾವು ನೋಡಿಸ್ತೀವಿ. ಹೌದು, ಗಾಡಿಗಳು ಚೆನ್ನಾಗಿದ್ರೆ ಒಂದೆರಡು ಗಾಡಿ ನಿಮಗೆ ಸೆಕೆಂಡ್ ಓನರ್ ಸಿಗಬಹುದು. ತುಂಬಾ ಚೆನ್ನಾಗಿದೆ. 6,50,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 6,20,000 ಗೆ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 6,20,000 ಗೆ ನೀವು ಒಂದು ಇಕೋ ಸ್ಪೋರ್ಟ್ ಡೀಸೆಲ್ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಅದು ಕಮ್ಮಿ ಡ್ರಿವನ್ 66,000 ಡ್ರಿವನ್ ಆಗಿದೆ ಗಾಡಿ. ಸೊ ಹಾಗೆ ಒಂದು ಮಹೇಂದ್ರ ಬಲೆರೋ ವೈಟ್ ಕಲರ್ ನೋಡಕ್ಕಂತೂ ಚಿಂದೆ ಆಗಿದೆ. ಏನ್ ಸರ್ ಡೀಟೇಲ್ಸ್ ಇದ್ದು? 2021 ಮಾಡಲ್ B6 ವೇರಿಯಂಟ್ ಅಲ್ಲಿ ಬ್ರಾಂಡ್ ನ್ಯೂ ಟೈರ್ಸ್ ಜೊತೆಗೆ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಜಸ್ಟ್ 50,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರೋ ಅಂತ ಬೊಲೆರೋ ಡೀಸೆಲ್ ಅಲ್ಲಿ ತಗೊಂಡ್ಬಂದಿದ್ದೀವಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ. ಸೊ ಬ್ಯಾಂಗ್ಳೂರ್ ಆಚೆ ತುಂಬಾನೇ ಜನ ಬೊಲೆರೋ ಇಷ್ಟಪಡ್ತಾರೆ. ಅದ್ರ ಕನ್ಸಿಸ್ಟೆನ್ಸಿಗಾಗಿರ್ಲಿ, ಡ್ಯೂರಬಿಲಿಟಿಗಾಗಿರ್ಲಿ ತುಂಬಾ ಜನ ಇಷ್ಟಪಡ್ತಾರೆ. ಸೊ ಒಂದು ಬೊಲೆರೋ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, 2021 ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ಸುನಿಲ್. ಓಕೆ, 2021 ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 50,000 ಪ್ಲಸ್ ಡ್ರಿವನ್ ಆಗಿದೆ. ಸೊ ಯಾರಾದ್ರೂ ಒಂದು ಮಹೇಂದ್ರ ಬಲೆರೋ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. E6 ಅಲ್ಲ ಸರ್ ಇದು? E6 ಆಪ್ಷನಲ್. B6. ಓಕೆ, ಸೊ ಈ B6 ಆಪ್ಷನಲ್. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? 10,50,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 10,20,000 rupees ಡನ್ ಮಾಡ್ಕೊಡ್ತೀನಿ. ಅಥವಾ ಇದರಲ್ಲಿ ನಿಮಗೆ ಫ್ಲಾಟ್ 50% ಡಿಸ್ಕೌಂಟ್, 50,000 rupees ಡಿಸ್ಕೌಂಟ್ ಕೊಡ್ತೀನಿ. 10 ಲಕ್ಷ ರೂಪಾಯಿಗೆ ಯಾರಾದ್ರೂ ಬೊಲೆರೋ ಲವರ್ಸ್ ಬಂದು ಈ ಗಾಡಿ ತಗೊಂಡ್ರೆ 10 lakh rupees ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 10 ಲಕ್ಷಕ್ಕೆ ನಿಮ್ಗೆ ಒಂದು ಮಹೇಂದ್ರ ಬೊಲೆರೋ, ಅದು ಲೇಟೆಸ್ಟ್ ಮಾಡಲ್ 2021 ಮಾಡಲ್ ಗಾಡಿ ಸಿಗ್ತಾ ಇದೆ. ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾರವರಿಗೆ ಒಂದು ಒಳ್ಳೆ ಹೋಂಡಾ ಸಿಟಿ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ಸುನಿಲ್, ಹೋಂಡಾ ಸಿಟಿ 2009 ಮಾಡಲ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್, SMT ವೇರಿಯಂಟ್ ಅಲ್ಲಿ, ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಲೋ ಬಜೆಟ್ ಅಲ್ಲಿ ಒಂದು ಸಿಡಾನ್ ಅಥವಾ ಒಂದು ಕಂಫರ್ಟಬಲ್ ಗಾಡಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಸೊ ತುಂಬಾನೇ ಚೆನ್ನಾಗಿದೆ ಗಾಡಿ. ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಸುನಿಲ್. ಯಾರಾದ್ರೂ ಒಂದು ಹೋಂಡಾ ಸಿಟಿ, ಅದು 2009 ಮಾಡಲ್ ಗಾಡಿ. ಸೊ ಬಾಡಿ ಲೈನ್ ಅಂತೂ ಒಂದು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಒಂಚೂರು ಈ ಗಾಡಿ ಬಗ್ಗೆ ಪ್ಲಸ್ ಪಾಯಿಂಟ್ ಏನಿದೆ ಅಂತ ಹೇಳ್ಬೇಕು ಅಂತ ಅಂದ್ರೆ ನಿಮಗೆ 1 year ಫ್ರೆಶ್ ಇನ್ಶೂರೆನ್ಸ್ ಜೊತೆಗೆ 5 years ಫಿಟ್ನೆಸ್ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ ಸುನಿಲ್. ಓಕೆ, ಈ ಗಾಡಿಗೆ? ಎಸ್. ಓಕೆ ನೋಡಿ, 2009 ಗಾಡಿ ವಿತ್ ಫ್ರೆಶ್ FC ಅಂಡ್ ಫ್ರೆಶ್ ಇನ್ಶೂರೆನ್ಸ್ ಕಾಂಪ್ಲಿಮೆಂಟರಿ ಆಗಿ ಸಿಗ್ತಾ ಇದೆ. ಸೊ ಏನಾಗುತ್ತೆ ಸರ್ ಹೋಂಡಾ ಸಿಟಿ ಪ್ರೈಸ್? ಸುನಿಲ್, ಈ ಗಾಡಿ ಆಸ್ಕಿಂಗ್ ನಾವು 3,30,000 rupees ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 3 lakh rupees ಗೆ ಎಸ್ ನೋ ಡನ್ ಮಾಡ್ಕೊಡ್ತೀನಿ ವಿತ್ 1 year ಇನ್ಶೂರೆನ್ಸ್ ಅಂಡ್ 5 years ಫ್ರೆಶ್ FC. ಓಕೆ, 3 lakhs ಗೆ ರೌಂಡ್ ಫಿಗರ್ ಅಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ ನಿಮ್ಗೊಂದು ಹೋಂಡಾ ಸಿಟಿ 2009 ಮಾಡಲ್ ಗಾಡಿ. ಕ್ರೇಜಿ ಆಗಿದೆ ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ಒಂದು ಗ್ರೇ ಕಲರ್ ಒಂದು ಇನೋವಾ ಇದೆ. ಸೊ ಈ ಇನೋವಾ ಡೀಟೇಲ್ಸ್ ಸರ್? ಸುನಿಲ್, 2015 ಮಾಡಲ್ ಸಿಂಗಲ್ ಓನರ್ ಇನೋವಾ ವಿ ವೇರಿಯಂಟ್ ಅಲ್ಲಿ ಬರುತ್ತೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ. ಸೊ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಇನೋವಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, ನೋಡ್ತಿರ್ಬೋದು ಸಕ್ಕದಾಗಿದೆ. ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಇದೆ ಗಾಡಿಲಿ. ಸೊ 2015 ಮಾಡಲ್ ಸುನಿಲ್. ಓಕೆ, 2015 ಮಾಡಲ್ ಸಿಂಗಲ್ ಓನರ್ ಅಲ್ಲ ಸರ್ ಗಾಡಿ? ಹೌದು ಸುನಿಲ್, ಸಿಂಗಲ್ ಓನರ್. ಸಿಂಗಲ್ ಓನರ್. ಕಿಲೋಮೀಟರ್ ಡ್ರಿವನ್ ಸರ್ ಇದು ಗಾಡಿ? ಸುನಿಲ್, ಆಲ್ಮೋಸ್ಟ್ ಇದು 90,000 to 1 lakh kilometers ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ ಸುನಿಲ್. ಓಕೆ, ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಸಕ್ಕದಾಗಿದೆ ಗಾಡಿ ಕೂಡ ನೋಡಕ್ಕೆ. ಸೊ ಇಂಟೀರಿಯರ್ ಏನೇನು ಬರ್ಬೋದು ಸರ್ ಇದಕ್ಕೆ? ಸುನಿಲ್, ಇಂಟೀರಿಯರ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಲಿ, ನಿಮಗೆ ಡಿಫಾಗರ್, 4 ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ABS, ಅಲಾಯ್ಸ್ ಎಲ್ಲ ನಿಮ್ಗೆ ಎಲ್ಲ ಫೀಚರ್ಸ್ ಇನೋವಾ ರೆಗ್ಯುಲರ್ಲಿ ಬರುವಂತ
ಮಾಡುವಂತದ್ದು ಎಲ್ಲ ಫೀಚರ್ಸ್ ಅವೈಲೇಬಲ್ ಇದೆ ಸುನಿಲ್. ವಿ ಅಲ್ಲ ಸರ್ ಇದು? ವಿ ವೇರಿಯಂಟ್. ಹೌದು. ಓಕೆ, ಸೊ ಈ ವಿ ವೇರಿಯಂಟ್ ಏನಾಗುತ್ತೆ ಸರ್ ಇನೋವಾ? ಸುನಿಲ್ 1375 ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 1350ಗೆ ಎಸ್ ನೋ ಮಾಡ್ಕೊಡ್ತೀನಿ, ಅಥವಾ ಆನ್ ಟೇಬಲ್ ಬಂದು ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಬೇಕಂದ್ರೂ ಪಾಸಿಬಿಲಿಟೀಸ್ ಕೊಡ್ತೀನಿ. ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ, ಶೋರೂಮ್ಗೆ ಬಂದು ವಿಸಿಟ್ ಮಾಡ್ಬಿಟ್ಟು ನೀವು ಗಾಡಿ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಅಂತ ನಾವು ಸಿಟ್ಟಿಂಗ್ ಬೇಕಾದ್ರೆ ಕೂತ್ಕೊಂಡು ಕ್ಲೋಸ್ ಮಾಡ್ಬೋದು. ಓಕೆ, ನಿಮಗೆ 13,50,000ಗೆ ಫೈನಲ್ ಆಗುತ್ತೆ ನಿಮ್ಗೊಂದು ಈ ಇನೋವಾ 2015 ಮಾಡಲ್ ಗಾಡಿ. ಓಕೆ ಸರ್. ಸರ್ ಇನ್ನೊಂದು ಇನೋವಾ ಇದೆ, ಅದು ಸಿಲ್ವರ್ ಕಲರ್ ಇದೆ, ಡಿಮ್ಯಾಂಡೆಡ್ ಕಲರ್. ಏನ್ ಸರ್ ಡೀಟೇಲ್ಸ್? ಸುನಿಲ್ 2014 ಮಾಡಲ್ ಸಿಂಗಲ್ ಓನರ್ ವಿ ವೇರಿಯಂಟ್ ಅಲ್ಲಿ ಇನೋವಾ ಇದೆ ವಿತ್ 1,33,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು ಇನೋವಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ತುಂಬಾ ಚೆನ್ನಾಗಿದೆ, ಅದು ಸಿಲ್ವರ್ ಕಲರ್ ಅಲ್ಲಿ ನೋಡ್ತಿರೋರಿಗೆ ಅಂತೂ ಇನ್ನೂ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ನೋಡ್ತಿರೋದು ಇನೋವಾ 2014 ಅಲ್ಲ ಸರ್ ಇದು? ಹೌದು ಸರ್, 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೊ ಬಾಡಿ ಎಲ್ಲ ಸಖತ್ತಾಗಿದೆ, ವಿತ್ ಅಲಾಯ್ಸ್ ಎಲ್ಲ ಇದೆ. ಸೊ 2014 ಸಿಂಗಲ್ ಓನರ್ ವೆಹಿಕಲ್ ವಿತ್ 1,33,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ಅಲಾಯ್ಸ್ ಎಲ್ಲ ಇದೆ ನಿಮಗೆ ಗಾಡಿಯಲ್ಲಿ. ಫೀಚರ್ಸ್ ಇಂಟೀರಿಯರ್ ಏನು ನಂಬರ್ ಬರುತ್ತೆ? ಸೇಮ್ ಏರ್ ಬ್ಯಾಗ್, ABS, ನಿಮಗೆ ಬ್ಯಾಕ್ ವೈಫರ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್, ಫ್ಯಾಬ್ರಿಕ್ ಸೀಟ್ಸ್, ಲೆದರ್ ಸೀಟ್ಸ್, ನಿಮಗೆ ಆಚೆಗಡೆ ಅಂತಂದ್ರೆ ನಿಮಗೆ ಅಲಾಯ್ಸ್ ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ ಸುನಿಲ್. ಓಕೆ, ಸೊ ಈಗ ಏನು ಪ್ರೈಸ್ ಕೋಟ್ ಮಾಡ್ತೀರಾ ಸರ್? 12,90,000 ರೂಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸ್. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 12,50,000 ರೂಪೀಸ್ಗೆ ಎಸ್ ನೋ ಡನ್ ಮಾಡ್ಕೊಡ್ತೀನಿ ಸುನಿಲ್. 12,50,000ಗೆ ನಿಮ್ಗೆ ಇನೋವಾ ಇದೆ. ಸೊ ಲಾಸ್ಟ್ ಟೈಮ್ ಒಂದು 7 ಇನೋವಾ 8 ಇನೋವಾಗಳಿತ್ತು ಸರ್. 7 ಇನೋವಾ 8 ಇನೋವಾದಲ್ಲಿ ಬರೀ ಇವಾಗ 2 ಉಳ್ಕೊಂಡಿದೆ ಸುನಿಲ್. ಇನ್ನೂ ಸ್ಟಾಕ್ ಬರುವಂತದಿದೆ. ಸೊ ಇನೋವಾ ತಗೊಳ್ಳೋರ್ಗೆ, ಇನೋವಾ ಹುಡುಕ್ತಿರೋರ್ಗೆ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಸೊ ಇನ್ನು 4 ರಿಂದ 5 ಗಾಡಿ ಬರುವಂತದಿದೆ, ಇದೇ ನೆಕ್ಸ್ಟ್ ವೀಕ್ ಅಲ್ಲಿ ಬರುವಂತದಿದೆ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳೋಣ ನಮ್ಮ ವ್ಯೂವರ್ಸ್ ಗೋಸ್ಕರ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿರೋ ನಂಬರ್ಗೆ ನಿಮ್ಗೆ ಯಾವ್ದು ಇನೋವಾ ಅಂತಾನೆ ಅಲ್ಲ, ನಿಮ್ಗೆ ಯಾವುದೇ ಕಾರ್ ರಿಕ್ವೈರ್ಮೆಂಟ್ ಅಲ್ಲೂ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ನೀವು ಇನೋವಾ ಅಂತಲ್ಲ, ನಿಮ್ಗೆ ಯಾವುದೇ ವೆಹಿಕಲ್ಸ್ ಬೇಕು ಅಂದ್ರೆ ಆರಾಮಾಗಿ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ಗೆ ವಿಸಿಟ್ ಮಾಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಒಂದು ಹೋಂಡಾ ಅಮೇಜ್ ಇದೆ ಸರ್. ಸುನಿಲ್, ಹೋಂಡಾ ಅಮೇಜ್ 2018 ಮಾಡಲ್ ಸಿಂಗಲ್ ಓನರ್ VMT ಮ್ಯಾನ್ಯುಯಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆಗೆ ಪೆಟ್ರೋಲ್ ಅಲ್ಲಿ ತುಂಬಾನೇ ಜಸ್ಟ್ 33,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಒಂದು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಒಂದು ಸಿಡಾನ್ ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಒಂದು ಒಳ್ಳೆ ಆಟೋಮೆಟಿಕ್ ಗಾಡಿ ಅಂತ ಹೇಳ್ಬೋದು ಸ್ನೇಹಿತರೆ. ಬಾಡಿಲೆಲ್ಲ ಸಕ್ಕತ್ತಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್, ರೇರ್ ಡಿಫಾಗರು. ಸೊ ಎಷ್ಟು ಡ್ರಿವನ್ ಆಗಿದೆ ಸರ್ ಇದು? ಜಸ್ಟ್ 33,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ಸ್. ಓಕೆ, ನೋಡಿ 33,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಸೊ ಏನಾಗುತ್ತೆ ಪ್ರೈಸ್ ಇದು? ಸುನಿಲ್, ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ ನಿಮಗೆ. ಹೊಸ ಗಾಡಿಗೂ ಇವಾಗ ನಾವು ಹೇಳ್ತಿರೋ ಪ್ರೈಸ್ಗೂ ಜಸ್ಟ್ 33,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಸೊ ಒಂದು ಆಟೋಮೆಟಿಕ್ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಲ್ಲಿ ನಾನು ಬೆಸ್ಟ್ ಪ್ರೈಸ್ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ 7,25,000 ರೂಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರೆ ಪ್ರೈಸ್ ವೈಸ್ 6,95,000 ರೂಪೀಸ್ಗೆ ಮಾಡ್ಕೊಡ್ತೀನಿ ಸುನಿಲ್. ಎಸ್ ನೋ? ಓಕೆ, ನೋಡಿ 6,95,000ಗೆ ನೀವು ಒಳ್ಳೆ ಸಿಡಾನ್ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಒಂದು ಹುಂಡಾ ಅಮೇಜ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ. ಏನ್ ಸರ್ ಡೀಟೇಲ್ಸ್? ಹುಂಡೈ ಕ್ರೆಟಾ ಪೆಟ್ರೋಲ್ ವೇರಿಯಂಟ್ ಅಲ್ಲಿ 2015 ಮಾಡಲು ವೈಟ್ ಕಲರ್ ಅಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆಗಿದೆ. ತುಂಬಾ ಚೆನ್ನಾಗಿದೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ನಾವು ಹೇಳ್ಬೋದು. ಸೊ ಒಂದು ಕ್ರೆಟಾ ಅದು ಪೆಟ್ರೋಲ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ದ ವೆಹಿಕಲ್ ಇಸ್ ಜಸ್ಟ್ ಡ್ರಿವನ್ 72,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್. ಮುಂದ್ಗಡೆ ಬಂಪರ್ ಇಂದ ಹಿಡಿದು ಹಿಂದ್ಗಡೆ ಬಂಪರ್ ವರೆಗೂ ಯಾವುದೇ ರೀತಿ ರೀಪ್ಲೇಸ್ಮೆಂಟ್ಸ್ ಆಗಿರಲಿ, ಯಾವುದೇ ರೀತಿ ಟಚ್ ಅಪ್ಸ್ ಆಗಿರಲಿ, ಯಾವುದೇ ರೀತಿ ಪೇಂಟಿಂಗ್ ಆಗಿರಲಿ, ರೀಪ್ಲೇಸ್ಮೆಂಟ್ಸ್ ಆಗಿರಲಿ, ಯಾವುದೇ ರೀತಿ ಆಗಿಲ್ಲ. ಒಂದು ಕ್ರೆಟಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, 2015 ಸಿಂಗಲ್ ಓನರ್ ವೆಹಿಕಲ್. ಸೊ ಏನಾಗುತ್ತೆ ಪ್ರೈಸ್ ಇದು? ಸುನಿಲ್, ಪ್ರೈಸ್ ತುಂಬಾನೇ ನೆಗೋಷಿಯಬಲ್ ಇದೆ. ಆನ್ ಟೇಬಲ್ ಬಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಗಾಡಿಗೂ ನಾವು ಬೆಸ್ಟ್ ಪ್ರೈಸ್ ತಗೊಂಡ್ಬರ್ತೀವಿ ಮಾರ್ಕೆಟ್ ಅಲ್ಲಿ. ಸೊ ಈ ಗಾಡಿಗೆ ನಾವು 8,25,000 ರೂಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಿದ್ರೆ 7,90,000 ರೂಪೀಸ್ಗೆ ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 7,90,000 ನಿಮ್ಗೆ ಒಂದು ಹುಂಡೈ ಕ್ರೆಟಾ ಪೆಟ್ರೋಲು 2015 ಮಾಡಲ್ ಸಿಗ್ತಾ ಇದೆ. ಓಕೆ ಸರ್, ಪೋಲೋ ಲವರ್ಸ್ಗೆ ಮಿನಿಮಮ್ ಒಂದು 5 ಗಾಡಿಗಳು ಇದೆ. ಸೊ ಯಾವ್ದಾದ್ರು ಬ್ಲ್ಯಾಕ್, ಸಿಲ್ವರ್, ವೈಟ್, ಬ್ಲೂ ಎಲ್ಲ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ಏನ್ ಸರ್ ಪೋಲೋಗಳು ಇಷ್ಟೊಂದಿದೆ? ಸುನಿಲ್, ಪೋಲೋಗಳು ಬರೀ 5 ನೀವು ಇಲ್ಲಿ ನೋಡಿಸ್ತಿದ್ದೀರಾ. ಇನ್ನು ಪೈಪ್ಲೈನ್ ಅಲ್ಲಿ ಇನ್ನೂ ಒಂದು 4 ಗಾಡಿ ಇದೆ. ಟೋಟಲ್ ಅಟ್ ಪ್ರೆಸೆಂಟ್ ನನ್ನ ಹತ್ರ 10 ವೆಹಿಕಲ್ಸ್ ಪೋಲೋ ಅಲ್ಲೇ ಅವೈಲೇಬಲ್ ಇದೆ. ಸೊ ಒಂದು ಪೋಲೋ ನೋಡ್ತಿರೋರ್ಗಂತೂ ಒಂದು ಬೆಸ್ಟ್ ಆಪ್ಷನ್ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಅಂತ ನೀವು ಹೇಳ್ಬೋದು. ಸೊ ಅಟ್ ಪ್ರೆಸೆಂಟ್ ಈ 5 ವೆಹಿಕಲ್ಸ್ ಹೇಳ್ತೀನಿ. ಸೊ ಫಸ್ಟ್ ವೆಹಿಕಲ್ ಈ ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಅಂತ ನಾವು ಹೇಳ್ಬೋದು. ಈ ವೆಹಿಕಲ್ ಬಗ್ಗೆ ಮಾತಾಡ್ಬೇಕಂದ್ರೆ 2013 ಮಾಡಲು ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ವೇರಿಯಂಟ್ ಅಲ್ಲಿ ಬರುತ್ತೆ. ಸೊ ಬ್ಲಾಕ್ ಕಲರ್ ಅಲ್ಲಿ ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಕ್ಸಿಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸುನಿಲ್. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಒಂದು ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಯಾರಾದ್ರೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ 2013 ಡೀಸೆಲ್ ಕಂಫರ್ಟ್ ಲೈನ್ ಅಲ್ಲ ಸರ್ ಇದು? ಹೌದು ಹೌದು ಹೌದು. ಓಕೆ,
ಸೊ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಸೊ 90,000 ಪ್ಲಸ್ ಡ್ರಿವನ್ ಆಗಿದೆ ಗಾಡಿ. ಸೊ ಏನಾಗಬಹುದು ಸೊ ಪ್ರೈಸ್ ಇದು? ಸುನಿಲ್ ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ. ನಮ್ಮ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಅಲ್ಲಿ ಕೊಡುವಂತ ಪ್ರೈಸ್ ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಈ ಪೋಲೋಗೆ ಪ್ರೈಸ್ ಅಂತ ಹೇಳಿದ್ರೆ 4,25,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,10,000 ರೂಪಾಯಿ ನಾನು ಎಷ್ಟೋ ಮಾಡ್ಕೊಡ್ತೀನಿ ಸುನಿಲ್. ಓಕೆ 4,10,000ಕ್ಕೆ ನಿಮ್ಗೆ ಒಂದು Volkswagen Polo 13 ಮಾಡಲ್ ಗಾಡಿ ಬ್ಲಾಕ್ ಕಲರ್ ಸಿಗ್ತಾ ಇದೆ. ಸೊ ಕ್ರೇಜ್ ಆಗಿದೆ ಗಾಡಿ ಕೂಡ. ಒಂದ್ಸತಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ನೋಡ್ಬಿಟ್ಟು ಆರಾಮಾಗಿ ಫಿಕ್ಸ್ ಮಾಡ್ಕೊಂಡು ಹೊರಟೋಗ್ತೀರಾ ಗಾಡಿ ಹಂಗಿದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು Volkswagen Polo ಸಿಲ್ವರ್ ಕಲರ್ ಇದೆ. ಇದ್ರ ಡೀಟೇಲ್ಸ್ ಇದೆ. 2011 ಮಾಡಲು ಪೋಲೋ ಅಂತ ಹೇಳ್ಬೋದು. ಕಂಫರ್ಟ್ ಲೈನ್ ವೇರಿಯಂಟ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ. ಸಿಲ್ವರ್ ಕಲರ್ ಅಲ್ಲಿ ಅರೌಂಡ್ 70,000-75,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಸೊ ಸಿಲ್ವರ್ ಕಲರ್ ಅಲ್ಲಿ ಅದು ಒಂದು ಪೋಲೋ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ ಇದು ಕೂಡ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸುನಿಲ್ ಡೀಸೆಲ್ ಸುನಿಲ್. ಓಕೆ TDI ಡೀಸೆಲ್ ವೇರಿಯಂಟ್. ಸೊ ಇಂಟೀರಿಯರ್ ಅಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಚಿಂದಾಗಿದೆ ಗಾಡಿ ಅಂತ ಹೇಳ್ಬೋದು. ಒಳ್ಳೆ ಲೆದರ್ ಸೀಟ್ಸ್, ಕಂಪ್ನಿ ಲೆದರ್ ಸೀಟ್ಸ್ ಹಂಗೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸೊ ಯಾರಾದ್ರೂ ಒಂದು ಒಳ್ಳೆ Volkswagen Polo ಅದು ಸಿಲ್ವರ್ ಕಲರ್ ಅಲ್ಲಿ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಸೇಮ್ ಪ್ರೈಸ್ ಬರುತ್ತೆ. ಸೊ ಜಸ್ಟ್ ಕಲರ್ ಡಿಫರೆನ್ಸ್ ಅಲ್ಲಿ ಇರೋದಷ್ಟೇ. ಸೊ ಈ ಗಾಡಿಗೂ ಅಷ್ಟೇ 4,25,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಜಸ್ಟ್ 4 lakh rupeesಗೆ ಎಷ್ಟೋ ಮಾಡ್ಕೊಡ್ತೀನಿ ಸುನಿಲ್. ಓಕೆ 4 lakhsಗೆ ನಿಮ್ಗೊಂದು ಈ Volkswagen Polo ಡೀಸೆಲ್ ಕಂಫರ್ಟ್ ಲೈನ್ ವೆಹಿಕಲ್ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Volkswagen Polo ಇನ್ನೊಂದು ವೈಟ್ ಕಲರ್ ಇದೆ. ಏನ್ ಸರ್ ಇದು GT ತರ ಕಾಣಿಸ್ತಾ ಇದೆ? ಸುನಿಲ್ ಇದಕ್ಕೆ ಬಂಪರ್ಸ್ ಗ್ರಿಲ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. GT ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಸೊ 2012 ಮಾಡಲ್ ಇದು. ಸೆಕೆಂಡ್ ಓನರ್ ಹೈಲೈನ್ ವೇರಿಯಂಟ್ ಅಲ್ಲಿ ಹೇಳ್ಬೋದು. ಸೊ ನಿಮ್ಗೆ ಡೀಸೆಲ್ ಅಲ್ಲಿ ಬರುತ್ತೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ. ಸೊ ಒಂದು ಪೋಲೋ ಅದು ಡೀಸೆಲ್ ಅಲ್ಲಿ ಅದು ಹೈಲೈನ್ ನೋಡ್ತಿರೋರಿಗೆ ಈ ಪೋಲೋ ಒಂದು ಬೆಸ್ಟ್ ಆಪ್ಷನ್ ಅಂತ ಬರುತ್ತೆ ಸುನಿಲ್. ಓಕೆ ಯಾರಾದ್ರೂ ಒಂದು ಒಳ್ಳೆ ಪೋಲೋ ಅದು ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಅಂತ ಹೇಳ್ಬೋದು. 2012. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗು ABS ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಇದೆ. ಸೊ ಎಷ್ಟೇ ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಇದು? 88,000 ಕಿಲೋಮೀಟರ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಓಕೆ ಸೊ ಕ್ರೇಜ್ ಆಗಿದೆ ನೋಡ್ಬೋದು Volkswagen Polo ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ 2012. ಸೊ GTI ಕಿಟ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಸೊ ಕ್ರೇಜ್ ಆಗಿದೆ. ಸೊ ಕ್ರೇಜಿ ಪ್ರೈಸ್ ಹೇಳಿ ಸರ್ ಇದಕ್ಕೆ? ಸುನಿಲ್ ಕ್ರೇಜಿ ಪ್ರೈಸ್ ಅಂದ್ರೆ 4,60,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,30,000 ರೂಪಾಯಿಗೆ ಗಾಡಿ ಎಷ್ಟು ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ 4,30,000ಕ್ಕೆ ನಿಮ್ಗೊಂದು Volkswagen Polo GTI ಕನ್ವರ್ಟ್ ಆಗಿದೆ ಗಾಡಿ. ಸೊ ಎಷ್ಟು ಬೇಗ ಬರ್ತೀರ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಯಾಕಂದ್ರೆ ಮೋಸ್ಟ್ ಆನ್ ಡಿಮ್ಯಾಂಡೆಡ್ ಗಾಡಿ ಕೂಡ ಅಂತ ಹೇಳ್ಬೋದು ಗಾಡಿ ಇದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು Volkswagen Polo ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಒಂದೇ ಮಾಡಲ್ ಅಲ್ಲಿ ನಿಮಗೆ ಎರಡು ಆಪ್ಷನ್ಸ್ ನಾನು ಕೊಡ್ತೀನಿ. ಸೊ ಇದು 2012 ಮಾಡಲ್ ಡೀಸೆಲ್ ಅಲ್ಲಿ ಇದೆ. ಸೇಮ್ 2012 ಮಾಡಲ್ ಅಲ್ಲಿ ಸಿಂಗಲ್ ಓನರ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ 2012 ಮಾಡಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಅಲ್ಲಿ ಪೋಲೋ ಅವೈಲೇಬಲ್ ಇದೆ ಪೆಟ್ರೋಲ್ ಅಲ್ಲಿ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್. ಅದು ವೈಟ್ ಕಲರ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. Volkswagen Polo ಕಂಫರ್ಟ್ ಲೈನ್ ವೆಹಿಕಲ್ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಇದು ಕೂಡ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸುನಿಲ್. ಓಕೆ ಪೆಟ್ರೋಲ್ ವೇರಿಯಂಟ್. ಸೊ 2012 ಸಿಂಗಲ್ ಓನರ್ ವೆಹಿಕಲ್. ಹೌದು. ಡ್ರಿವನ್ ಸರ್ ಇದು? ಸುನಿಲ್ ಜಸ್ಟ್ 56,000-57,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು ಸುನಿಲ್. ಓಕೆ ಸೊ ಈ Volkswagen Polo ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಸುನಿಲ್ 4,25,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 4,10,000 ರೂಪಾಯಿ ನಾನು ಗಾಡಿ ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ 4,10,000ಕ್ಕೆ ನಿಮ್ಗೊಂದು Volkswagen Polo ಅದು ಕಂಫರ್ಟ್ ಲೈನ್ 2012 ಸಿಂಗಲ್ ಓನರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಅದು ಒಂದೆರಡು ಗಾಡಿ ನಿಮ್ಗೆ ಸೆಕೆಂಡ್ ಓನರ್ ನೋಡ್ತಿರ್ತೀವಿ ಅಷ್ಟೇ. ಸೊ ಪೋಲೋ ನೋಡ್ತಿರೋರು ಒಂದು ಬೆಸ್ಟ್ ಆಪ್ಷನ್ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಅಂತ ನೀವು ಹೇಳ್ಬೋದು. ಸೊ ಯಾವುದೇ ವೆಹಿಕಲ್ ಬೇಕಾಗಿದ್ರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಇದ್ರ ಜೊತೆಗೆ ಇನ್ನೊಂದು ಆಟೋಮೆಟಿಕ್ ವೆಹಿಕಲ್ ನೋಡ್ತಿರೋರಿಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ತಗೊಂಡ್ಬಂದಿದ್ದೀನಿ. ಅದು ಬಂದು ಹೋಂಡಾ ಬ್ರಿಯೋ ಅಂತ ಹೇಳ್ಬೋದು. ಇದಕ್ಕೆ ಏನಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಒಂದು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಇದೆ. ಜಸ್ಟ್ 49,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು ಸುನಿಲ್. ತುಂಬಾನೇ ಎಕ್ಸಲೆಂಟ್ ಗಾಡಿ ಇದೆ. ಸೊ ಅಲಾಯ್ಸ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಅದು ರೆಡ್ ಕಲರ್ ಒಂದು ಹೋಂಡಾ ಬ್ರಿಯೋ. ಸೊ ಅಲಾಯ್ಸು ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90-95% ಟೈರ್ಸ್ ಇದೆ. ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ? ಏರ್ ಬ್ಯಾಗು ABS ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಆಗಿರಲಿ, ಆಂಡ್ರಾಯ್ಡ್ ಸಿಸ್ಟಮ್ ಆಗಿರಲಿ, ಲೆದರ್ ಸೀಟ್ಸು, ಬ್ಯಾಕ್ ವೈಫರು, ಡಿಫಾಗರು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಎಲ್ಲ ನಿಮ್ಗೆ ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ ಸುನಿಲ್. ಇವಾಗ ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಸುನಿಲ್ ತುಂಬಾನೇ ರೀಸನೇಬಲ್ ಪ್ರೈಸ್ ಇದೆ. 4,10,000 ರೂಪಾಯಿ ಆಸ್ಕಿಂಗ್ ಕೊಟ್ಟಿದ್ದೀವಿ. ಯಾರಾದ್ರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಿದೆ ಕೇವಲ 4 ಲಕ್ಷ ರೂಪಾಯಿಗೆ ಗಾಡಿ 2013 ಮಾಡಲ್ ಸೆಕೆಂಡ್ ಓನರ್ VMT ಹೋಂಡಾ ಬ್ರಿಯೋ ಆಟೋಮೆಟಿಕ್ ಕೊಡ್ತೀನಿ ಸುನಿಲ್. ಓಕೆ ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ಫ್ಯಾಬಿಯಾ ಇದೆ ವೈಟ್ ಕಲರು, ನೋಡಕ್ ಸಕ್ಕದಾಗಿದೆ. ಸೊ ಈ ಗಾಡಿ ಏನು ಸರ್ ಡೀಟೇಲ್ಸ್? ಸುನಿಲ್ 2008 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ಅಲ್ಲಿ ಸ್ಕೋಡಾ ಫ್ಯಾಬಿಯಾ ಅಂತ ಹೇಳ್ಬೋದು. ಒಂದು ಲೋ ಬಜೆಟ್ ಅಲ್ಲಿ ಲರ್ನಿಂಗ್ ಪರ್ಪಸ್ಗಾಗಿರಲಿ, ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ, ಪೆಟ್ರೋಲ್ ಲೋ ಮೇಂಟೆನೆನ್ಸ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ ರೇರ್ ಡಿಫಾಗರ್ ವೈಪರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್. 2008
ಸಿಂಗಲ್ ಓನರ್ ವೆಹಿಕಲ್. Yes, petrol ಅಲ್ಲಿ. ಓಕೆ, ಪ್ರೈಸ್ ಏನಾಗುತ್ತೆ ಸರ್ ಇದು? ಸುನಿಲ್ ತುಂಬಾ ರೀಸನಬಲ್ ಪ್ರೈಸ್ ಇದೆ. ಕೇವಲ 2,10,000 ರೂಪಾಯಿ ಆಸ್ಕಿಂಗ್ ಇಕ್ಕಿದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 1,90,000 ರೂಪಾಯಿ ಮಾಡ್ಕೊಡ್ತೀನಿ. ಹಾಗೆ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ ಸಿಲ್ವರ್ ಕಲರ್ ಅಲ್ಲಿ. ಏನ್ ಸರ್ ಡೀಟೇಲ್ಸ್ ಇದೆ ಇದು? ಸುನಿಲ್ 2015 ಮಾಡೆಲ್ ಅಲ್ಲಿ ರೆನಾಲ್ಟ್ ಡಸ್ಟರ್ ಡೀಸೆಲ್ ಅಲ್ಲಿ ಬಂದಿದೆ. Okay. RXL ಆಪ್ಷನಲ್ ಅಂತ ಹೇಳ್ಬೋದು. RXL ಆಪ್ಷನಲ್ ನಿಮಗೆ ಏರ್ ಬ್ಯಾಗ್, ABS ಕಾಂಪ್ಲಿಮೆಂಟರಿ ಬರುತ್ತೆ. ಸೊ ಡೀಸೆಲ್ ಅಲ್ಲಿ ಒಂದು ರೆನಾಲ್ಟ್ ಡಸ್ಟರ್ ಅದು 15 ಮಾಡೆಲ್ ಹತ್ರ ಸಿಲ್ವರ್ ಕಲರ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಬ್ಯಾಕ್ ಸೈಡ್ ನಿಮಗೆ ರೇರ್ ಅಲ್ಲಿ ಡಿಫಾಗರ್ ವೈಪರ್ 85 PS ಅಲ್ಲ ಸರ್ ಇದು? 85 PS ಸುನಿಲ್. ಓಕೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸೊ ಮೈಲೇಜ್ ಏನು ಅಪ್ರಾಕ್ಸಿಮೇಟ್ಲಿ? ಸುನಿಲ್ ನನ್ನ ಎಕ್ಸ್ಪೀರಿಯನ್ಸ್ ನೀವು ನನಗೆ ಕೇಳಿದ್ರೆ ಮಿನಿಮಮ್ ನಿಮಗೆ 22 ಅದು ಕನ್ಫರ್ಮ್ ಬರಲೇಬೇಕು. Okay. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಬಟ್ ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಅಂತ ನೀವು ಪದೇ ಪದೇ ಹೇಳ್ತಿರ್ತೀರಾ, ಅದನ್ನ ನಾನು ರಿಪೀಟ್ ಮಾಡ್ತೀನಿ. ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಇರುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ 22 ಮೈಲೇಜ್ ಬರಲೇಬೇಕು ಸುನಿಲ್. ಓಕೆ, ಸೊ ರೆನಾಲ್ಟ್ ಡಸ್ಟರ್ ಹುಡ್ಕೋರಿಗೆ ಒಳ್ಳೆ ಆಪ್ಷನ್ ಕೂಡ ಅದು. 2015 ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸೊ ಪ್ರೈಸ್ ಏನೋ ಕೊಟ್ಟು ಮಾಡ್ತೀರಾ ಸರ್? 6,30,000 ರೂಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 5,95,000 ರೂಪೀಸ್ ಎಷ್ಟು ಮಾಡ್ಕೊಡ್ತೀನಿ ಸುನಿಲ್. ಓಕೆ, 5,95,000 ನಿಮಗೆ ಒಂದು ರೆನಾಲ್ಟ್ ಡಸ್ಟರ್ 85 PS ಆಪ್ಷನಲ್ ಸಿಂಗಲ್ ಓನರ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡು ಗಾಡಿನ. ಓಕೆ ಸರ್.